ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೆಜಿಹಳ್ಳಿಯ ಕುಬಾ ಮಸೀದಿ ಶಾಂತಿ ಸೌಹಾರ್ದತೆಯ ಕೇಂದ್ರ ಸಭಾಧ್ಯಕ್ಷ ಯುಟಿ ಖಾದರ್. ಸುದ್ದಿಯ ವಿವರ. ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ತಾಲೂಕಿನ ಟೇಕಲ್ನ ಕೆಜಿಹಳ್ಳಿಯಲ್ಲಿ ಶಾಂತಿ ಸೌಹಾರ್ದತೆಯ ಕೇಂದ್ರವೆಂದು ರಾಜ್ಯದಲ್ಲಿ ಇಂದು ಹೆಸರು ಮಾಡಿದೆ ಎಂದು ಕರ್ನಾಟಕ ವಿಧಾನಸಭೆ ಸಭಾಧ್ಯಕ್ಷರಾದ ಯುಟಿ ಖಾದರ್ ತಿಳಿಸಿದರು. ಅವರು ಟೇಕಲ್ನ ಕೆಜಿಹಳ್ಳಿ ಗ್ರಾಮದಲ್ಲಿ ಕುಬಾ ಮಸೀದಿಯನ್ನು ಉದ್ಘಾಟನೆ ಮಾಡಿ ಮಾತನಾಡುತ್ತಿದ್ದರು. ಇಂದು ಗ್ರಾಮದಲ್ಲಿ ಸುಮಾರು ಸ್ವಲ್ಪ ಇರುವ ಮುಸ್ಲಿಂ ಕುಟುಂಬಗಳು ತಮ್ಮ ಬಹುದಿನಗಳ ಕನಸು ನನಸು ಮಾಡಿಕೊಂಡಿದ್ದಾರೆ. ಇದಕ್ಕೆ ನಾವು ಅಲ್ಲಾ ಕರುಣೆ ಎಲ್ಲರಿಗೂ ಸಿಗುತ್ತದೆ. ಪ್ರತಿಯೊಂದು ಧರ್ಮದಲ್ಲೂ ಅವರವರ ಆಚರಣೆಗಳು ಇರುತ್ತದೆ. ಅದನ್ನು ಅವರು ಪಾಲಿಸಿಕೊಂಡು ಹೋದಾಗ ದೇವರು ತುಂಬ ಚೆನ್ನಾಗಿ ನಮ್ಮನ್ನು ಆಶೀರ್ವದಿಸುತ್ತಾನೆ. ದೇವರನ್ನು ಸರ್ವಶಕ್ತನೆಂದು ಹೇಳುತ್ತಾರೆ. ತಾಯಿಯ ಹೊಟ್ಟೆಯಿಂದ ಬರುವ ನಾವೆಲ್ಲ ಒಂದು ರೀತಿಯಾಗಿ ಹುಟ್ಟುತ್ತೇವೆ. ಯಾವುದೇ ಧರ್ಮದ ವೈದ್ಯರಿರಲಿ, ಯಾವುದೇ ಆಸ್ಪತ್ರೆಯಿರಲಿ, ಎಲ್ಲವೂ ಒಂದೇ ಎಂದರು. ದೇವರು ಕೊಟ್ಟ ಆಯುಷ್ಯವನ್ನು ನಾವು ಉಳಿಸಿಕೊಂಡು ಉತ್ತಮ ಕಾರ್ಯ ಮಾಡಿ ತಾಳ್ಮೆಯಿಂದ ನಮ್ಮ ಸೇವೆ ಮಾಡಿದಾಗ ಎಲ್ಲವೂ ಕ್ಷೇಮ ಆಗುತ್ತದೆ ಎಂದರು. ಕೋಮು ಸೌಹಾರ್ದತೆಗೆ ಕೋಲಾರ ಜಿಲ್ಲೆ ಸಾಕ್ಷಿಯಾಗಿದ್ದು, ಮಸೀದಿ ಉದ್ಘಾಟನೆಯಿಂದ ಹಿಂದೂ ಮುಸ್ಲಿಂ ಸಮುದಾಯವರು ಒಟ್ಟಾಗಿ ಸೇರಿ ಉತ್ತಮ ಕೆಲಸ ಮಾಡಿದ್ದಾರೆ. ಕೋಲಾರದ ಟೇಕಲ್ನ ಕೆಜಿಹಳ್ಳಿ ಸಂಸ್ಕೃತ ಇರುವ ಸೌಹಾರ್ದ ಸಂದೇಶ ಇಡೀ ರಾಜ್ಯಕ್ಕೆ ಮುಟ್ಟಿದ್ದು, ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿಯನ್ನು ಎಲ್ಲರೂ ಸೇರಿ ಸಂಘಟಿತರಾಗಿ ನಡೆಸಿದರೆ ತಂತಾನೇ ಗ್ರಾಮದ ಉನ್ನತಿಯಾಗುತ್ತದೆ ಎಂದರು. ಮಾಲೂರು ಶಾಸಕ ಕೆ.ವೈ. ನಂಜೇಗೌಡ ಮಾತನಾಡಿ, ಟೇಕಲ್ನ ಕೆಜಿಹಳ್ಳಿ ಗ್ರಾಮವು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಬಹುದಿನಗಳ ಈ ಗ್ರಾಮದ ಮುಸ್ಲಿಂ ಬಾಂಧವರ ಕೋರಿಕೆ ನೆರವೇರಿದೆ. ಅದಕ್ಕೆ ನಮ್ಮ ಸಭಾಧ್ಯಕ್ಷರು ಯುಟಿ ಖಾದರ್ ಅವರು ಚಾಲನೆ ನೀಡಿದ್ದು ಇನ್ನೂ ವಿಶೇಷವಾಗಿದ್ದು, ಇದು ಇತಿಹಾಸದಲ್ಲಿ ಉಳಿಯುವಂತೆ ಮಾಡಿದೆ ಎಂದರು. ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸುತ್ತಿರುವ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆ ಮತ್ತು ಮಾಲೂರು ತಾಲೂಕಿಗೆ ಉತ್ತಮ ಕೊಡುಗೆ ಸಿಗಲಿದೆ ಎಂದು ಆಶಾಭಾವನೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎಂಎಲ್ಸಿ ನಸೀರ್ ಅಹಮದ್, ರಾಜ್ಯ ಗ್ಯಾರಂಟಿಗಳ ಯೋಜನೆಯ ಉಪಾಧ್ಯಕ್ಷ ಎಸ್ಆರ್ ಮೆಹರೋಸ್ ಖಾನ್, ಟೇಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಖಾದರ್ ರಮೇಶ್ ಗೌಡ, ಕುಬಾ ಮಸೀದಿ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಮ್ಯಾನೇಜರ್ ಟ್ರಸ್ಟಿ ಡಾಕ್ಟರ್ ಅಫ್ಷಾದ್ ಅಹಮದ್, ಕಾಂಗ್ರೆಸ್ನ ಪ್ರಾಣ ಸುನೀಲ್ ನಂಜೇಗೌಡ, ಗುಲ್ಹಾದ್ ಅಹಮದ್, ವೆಂಕಟೇಶ್ ಗೌಡ, ಕೆಜಿಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಮಮತಾ ಶಶಿಧರ್, ವಜೀರ್, ಯೋಜನೆ ಪ್ರಾಧಿಕಾರದ ಅಧ್ಯಕ್ಷರಾದ ನಯೀಮುಲ್ಲಾ, ಯುವ ಕಾಂಗ್ರೆಸ್ ತನ್ವೀರ್, ಶಬ್ಬೀರ್, ಸ್ಥಳೀಯ ಮುಖಂಡರಾದ ಅಫ್ಸರ್ ಪಾಷಾ, ಬಾಬು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ವರದಿ ಪರ್ವೀಜ್ ಅಹಮದ್. ಹೃದಯದಲ್ಲಿ ಕೂಡ ಆಗ ಮಸ್ಯೆಲ್ಲ ಹಿಡಿತದೆ, ನಂಜಿನ ಕೋಪ ದ್ವೇಷ ಹಿಡಿದುಕೊಂಡು ಕೂಡ ಕಪ್ಪು ಕಪ್ಪಾಗಿರ್ತದೆ. ಈ ರೀತಿಯ ಪವಿತ್ರವಾದ ಕೇಂದ್ರದಲ್ಲಿ ನಮ್ಮ ನಮಾಜ್ ಮತ್ತು ಪಾವಿತ್ರತೆ ನಮ್ಮ ಧರ್ಮವನ್ನು ಅಚ್ಚುಕಟ್ಟು ಆಧ್ಯಾತ್ಮಿಕವಾದ ಚಿಂತನೆ ಮುಖಾಂತರ ನಮ್ಮ ಮನಸ್ಸನ್ನು ಮತ್ತು ಹೃದಯವನ್ನು ಸ್ವಚ್ಛತೆಗೊಳಿಸುವ ಮೂಲಕ ಸರ್ವರಿಗೂ ಕೂಡ ಪ್ರೀತಿಗೆ ಪಾತ್ರದ ವ್ಯಕ್ತಿತ್ವ ಬರುವಂತ ಅವಕಾಶ ಆಗಬೇಕು. ಇಲ್ಲಿ ನಮ್ಮೆಲ್ಲ ಯುವ ಜನಾಂಗಕ್ಕೆ ನಾನು ಹೇಳುವುದಿಷ್ಟೇ, ಎಲ್ಲ ಹಿರಿಯರ ಮತ್ತು ಉಲೇಮಾಗಳ ಮಾರ್ಗದರ್ಶನದಲ್ಲಿ ತಮ್ಮ ಹೆಜ್ಜೆಯನ್ನು ಮುಂದೆ ಇಡುವ ಕೆಲಸ ತಾವಿವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಿರಿಯರು ಕಲ್ತದ್ದು ಕಡಿಮೆ ಇರಬಹುದು, ಆದ್ರೆ ಅವ್ರಿಗಿರುವಂತ ಅನುಭವ ನಾವು ಎಷ್ಟೇ ಕಲ್ತರು ಎಷ್ಟು ಗಂಟೆಗೆ ಬರ್ತದೆ ಮತ್ತೆ ಎಷ್ಟು ಗಂಟೆ ತೆಗೀದ್ರಂತ ಕೇಳೋದಲ್ಲದೆ ಯುಟಿಕ 53 ವರ್ಷದಿಂದ ಕರಿತಂದ ಯುಟಿಕ ಅದನ್ನ ಹೆಸರೇ ಮರೆತು ಹೋಗ್ತದೆ ಅಲ್ಲಿ. ಮತ್ತೆ ನಮ್ಮ ಅಧಿಕಾರ, ಆಸ್ತಿ, ಅಂತಸ್ತು, ದುಡ್ಡು, ಅಹಂಕಾರ ಯಾವುದು ಕೂಡ ಲೆಕ್ಕಕ್ಕೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಬಂದಿದೆ ನಮ್ಮ ಪ್ರೀತಿ ವಿಶ್ವಾಸ ಮಾತ್ರ ಶಾಶ್ವತವಾಗಿ ನೆಲೆ ನಿಲ್ಲುವಂತ ಕೆಲಸ ಆಗ್ತದೆ. ಅದು ಬಂದು ಯುಟಿಕ ಆದ್ರಲ್ಲ, ಎಲ್ಲಾ ಜಾತಿ ಧರ್ಮದವರಿಗೆ ಒಂದೇ ಹೆಸರು ಬಂದು ಬಹುಶಃ ಇವತ್ತು ಹೆಣ ಬಂದಿದೆ ಏನೋ ಹೋಗಿದೆ ಅಂತ ಹೇಳಿ ಅದೇನ್ ತೋರಿಸಿ ಅಂತ ಹೇಳಿದ್ರೆ, ದೇವರ ಮುಂದೆ ನಾವೆಲ್ಲರೂ ಕೂಡ ಸಮಾನರು, ಜೀರೋ ಆಗಿ ಬಂದು ಬಿಡ್ತೇವೆ ಅಂತ ಹೇಳಿ ಬಹಳ ಸ್ಪಷ್ಟವಾದ ಒಂದು ಇವತ್ತು ನಮ್ಗೆ ಕಾಣಲಿಕ್ಕೆ ಸಿಕ್ಕುವಂತ ಅವಕಾಶ ಆಗುವಂಥದ್ದು. ಆದ ಕಾರಣ ಸಮಾಜದ ಜೀವನದಲ್ಲಿ ಕೋಪಗಳು, ಸಮಸ್ಯೆಗಳು, ವಿಚಾರ ಬಂದೇ ಬರ್ತದೆ. ದೇವರು ನಮ್ಗೆ ಈ ಭೂಮಿಯನ್ನು ಕೊಡೋ ಸಂದರ್ಭ, ಭೂಮಿಗೆ ಬಲಿ ಸಂದರ್ಭದಲ್ಲಿ ಎಲ್ಲ ಕೂಡ ಸಮಾಧಾನವನ್ನು ಕೂಡ ಕೊಡ್ಲಿಲ್ಲ, ಎಲ್ಲ ಸಮಸ್ಯೆ ಇಟ್ಟೇ ನಮ್ಮನ್ನು ಕಲಿಸಿರ್ತಾರೆ. ನಮ್ಮಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಎರಡು ಶಿಕ್ಷಣವು ಕೂಡ ಯಾಕೆ ಅಂತ ಹೇಳಿದ್ರೆ, ಜೀವನದಲ್ಲಿ ಬರುವಂತೆಲ್ಲ ಸಮಸ್ಯೆಗಳನ್ನು ಸಕಾರಾತ್ಮಕ ಸ್ವೀಕರಿಸಿ ಅತ್ಯಂತ ನೆಮ್ಮದಿಯ ಮನಸ್ಸಿಂದ ನಾನು ನೆಮ್ಮದಿಯಿಂದ ಇರಬೇಕು, ಇನ್ನೊಬ್ಬ ನೆಮ್ಮದಿಯ ಜೀವನ ವಾತಾವರಣ ನಿರ್ಮಾಣ ಮಾಡಬೇಕು. ಅದಕ್ಕೆ ಬೇಕಾಗಿ ನಮ್ಮ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಇವತ್ತು ಮುಖ್ಯ. ಗುರಿ ಅಲ್ಲದೆ ನೀವು ಡಾಕ್ಟರ್ ಆಗಿ ಇಂಜಿನಿಯರ್ ಅದು ಮತ್ತೆ ಬಯಸಿ ಬಹುಶಃ ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸುತ್ತಾ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ ಹೇಳುವ ಮೂಲಕ ಬಹುಶಃ ನಾನು ಈ ಕಾರ್ಯಕ್ರಮ ಉದ್ಘಾಟಿಸ್ತೇನೆ. ಅಸ್ಸಲಾಂ ಅಲೈಕುಂ ರಹಮತುಲ್ಲಾಹಿ ಬರಕಾತ್. ಇಂತಹ ಸೋದರಿಗೆ ನಮಸ್ಕಾರಗಳು. मैं टेकल ग्राम पंचायत चेयरमैन खादर भाई का नाम। आज 2 साल से मस्जिद पूरे भाया मालूर तालुक के
बहुत मेहनत करके ಬಂಗಾರಪೇಟೆ ಮಾಲೂರು ತಾಲೂಕ್ ಬಂಗಾರಪೇಟೆ तालुक टेकल होबली कुंचेटपल्ली तीर्थहल्ली पूरे जितने भी तोरलक्की माकरहल्ली हमारा टेकल पूरे जितने भी भाइयाँ ये मस्जिद के लिए बहुत मेहनत करके बहुत मेहनत उठा के ये मस्जिद के लिए चंदा करके ये मस्जिद इनाग्रेशन करने के लिए 2 साल मस्जिद बनकर हुआ था। लेकिन हमारे कर्नाटक के यूटी खादर स्पीकर साहब उनके हाथ से आज इनाग्रेशन का अल्लाह ताला उनके हाथ से बहुत बड़ा कामयाब इनके हाथ से हमारे मालूर तालुक के MLA नंजेगौड़ा साहब उनके हाथ से भी हमारे वेंकटेश चेतनहल्ली वेंकटेश उनके भी और हमारे राममूर्ति शेट्टहल्ली उनके भी सतीश जितने भी हमारे लीडर्स हैं रमेश गौड़ा हमारे विनोद गौड़ा जितने भी हमारे लीडर्स हमारे मालूर तालुक के टेकल होबली के जितने भी भाइयों से हिंदू या मुसलमान करने का नहीं है। यहाँ बहुत आज खुशी की बात हुई हमारे टेकल होबली में जितना भी आज जो फंक्शन हुआ ये फंक्शन देख के पूरे भाइयों को आज हिंदू होंदे मुस्लिम होंदे आज बहुत बड़ी खुशी की बात है। आज कुबा मस्जिद के ओपन सेरेमनी किया है सबके लिए सब माँ बहनों के लिए सबसे गुजारिश करता हूँ अल्लाह ताला हमारे को इतना ये टेकल होबली में इतना बड़ा रिस्पांस दे के ये आज हमारा काम हुआ तो बहुत बड़ी खुशी की बात है। जय हिंद जय कर्नाटक अस्सलाम वालेकुम। अस्सलामुअलैकुम रहमतुल्लाहि बरकातुहू। आज अल्लाह का बहुत बड़ा एहसान है, बहुत बड़ा करम है, बहुत बड़ा फजल हुआ है। अल्लाह ताला टेकल में जो मस्जिद नहीं थी यहाँ के जो भी बड़े छोटे नौजवान हिंदू मुसलमान पूरे जो भी मिल को अल्लाह का एहसान है मस्जिद को तामीर करे। अल्लाह इनको तामीर करीन से अल्लाह मौला अली की ताकत दे दे और चांसर की हयाती दे दे। और यहाँ कोई सी भी बात भी कोई टंटे तकरार नहीं सब एक चाहत मोहब्बत कर ले को सीत पल्ली हंदे उर्दू पल्ली हंदे पंशत पल्ली हंदे हमारे खादर साहब हमारे यहाँ के चेयरमैन अल्लाह का एहसान इनकी बहुत बड़ी कुर्बानियाँ हैं हमारे वजीर साहब के ही हमारे अरशाद के ही और हमारे टेकल में जितने भी मुसलमान हैं हिंदुआ हैं सबके तरफ से भी अल्लाह का एहसान हमना सपोर्ट मिले मदद मिले। अल्लाह इनको एक तरक्की में काम भी जान दे जहाँ भी जान दे अल्लाह कामयाबी दे दे और बुलंदी दे दे रहमत के और बरकत के फैसले अता फरमाना रब्बुल आलमीन। मेरा राजुल रहीम है अल्लाह ये रमज़ान का महीना सवान से स्टार्ट होने वाला है। ये दिन अल्लाह ताला आज हमारे मस्जिद की तामीर फरमाया। आज अल्लाह का एहसान ऊटी खादर भी है और उसके बाद बेलगाम के MLA भी है और उसके बाद हमारे नंजेगौड़ा साहब हमारे MLA वो भी हमने खांदे को खाना दे को साथ दी। बाद हमारे इंटेशगौड़ा हंदे राममूर्ति साहब हंदे अब हमारा चेतन हमारा बनपल्ली हमारा सतीश गौड़ा हंदे हमारे जितने भी हैं हमारे कांग्रेस लीडर हैं और अल्लाह को साथ दी दूसरे भी हमने लीडर साथ देखें। इसमें अंदर कोई भी हमारे मसले मसाला नहीं। अल्लाह सबको भी सेहत से नवाजन दे दौलत से नवाजन दे हयाती दराजी से नवाजन दे। और हमारे टीवी वाले हमारे पीर भाई मेरा भी अल्लाह उनको भी हयाती दराजी से उनको भी ताकत सेहत हिम्मत दे दे और ऐसे प्रोग्राम जाने के आने के वास्ते पकड़ने के वास्ते ये टीवी को बुलंदी दे दे। और इससे बढ़ को हमें खुशनसीब इस सरजमीन के अंदर हिंदुस्तान अल्लाह ने पैदा फरमाया। इस मोहब्बत के चाहत के घूम के अंदर एक मोहब्बत चाहत के साथ हर चीज़ भी हमें हर कार्य भी है पंचतन की कार्य होती है टेकल में सुंदला होती है उड़ीसा होती है हमारे गाँव में सुंदर होता है उर्स होता है सब मिलकर चाहत मोहब्बत के साथ जारी ऐसा ही अमन के फैसले ऐसा खुशियाँ आते हैं पाक परवरदिगार का एहसान मानता हूँ रब्बुल आलमीन का करम मेरे प्यार सल्लल्लाहु अलैहि वसल्लम का सदका पंचतन का सदका सरकार गौस पाक का करम निगाह है करम पूरे अंग पर हंदे अल्लाह ताला जहाँ से जहाँ तक कहीं गैरों हंदे हमारे बयान हंदे मुसलमान हंदे दीनदार हंदे सबको बुलंदी पतार होना। अस्सलामु अलैकुम रहमतुल्लाहि व बरकातुहू।